ದೆಹಲಿ ಗೆದ್ದಾಯ್ತು, ಹಾಗಾದ್ರೆ ನೆಕ್ಸ್ಟ್ ಯಾರು ಸಿಎಂ ಅನ್ನುವಂತಹ ಚರ್ಚೆ ಇದೆ. ಹೈಕಮಾಂಡ್ ನಿರ್ಣಯವೇ ಫೈನಲ್ ಅಂತ ಹೇಳಲಾಗ್ತಾ ಇದ್ದು, ಜಾಯಿಂಟ್ ಕಿಲ್ಲರ್ ಪರ್ವೇಶ್ ವರ್ಮಾ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆ ಸಹ ನಡೆಸಿದ್ದಾರೆ. ಸಿಎಂ ರೇಸ್ನಲ್ಲಿ ಕೆಲವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಯಾರವರು ನೋಡೋಣ. ಯಾರೋ ಒಬ್ರನ್ನ ಮಾಡ್ಕೋತಾರ್ರಿ ಬಿಜೆಪಿ ಅವ್ರಿಗೆ. ಏನ್ರಿ ಯಾರೋ ಒಬ್ರನ್ನ ಮಾಡ್ಕೋತಾರ ಬಿಡ್ರಿ. ಗೆದ್ದವ್ರನ್ನೇ ಮಾಡ್ಬೇಕು ಅಂತಿದ್ಯಾ ಅಥವಾ ಬೇರೆದವ್ರನ್ನು ತಂದು? ಹಾಗೇನಿಲ್ಲ, ಯಾರನ್ನ ಬೇಕಾದ್ರೂ ಮಾಡ್ಬೋದು. ಅಲ್ಲ, ಸುಷ್ಮಾ ಸ್ವರಾಜ್ ಅವ್ರನ್ನ ಸಡನ್ ಆಗಿ ತಂದು ಕೂರಿಸ್ಕೊಂಡ್ರಲ್ಲ ಸರ್, ಆ ನಿಟ್ಟಿನಲ್ಲಿ ಈಗ ಇಲ್ಲಿ ಯೋಚನೆ ಮಾಡೋ ರೀತಿಯಲ್ಲಿ ನರೇಂದ್ರ ಮೋದಿನೇ ಹೋಗಂಗ್ ಕೂತಿರೋದು. ಏನ್ ಸುಷ್ಮಾ ಸ್ವರಾಜ್ ಕತೆ ಬಿಡ್ತೀರಿ ನೀವು? ಅಲ್ಲ, ದೆಹಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವ್ರನ್ನ ರಾಮಕೃಷ್ಣ ಹೆಗಡೆ ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾಗ ಏನಾದ್ರಿ ರೀ? ಏನಾಗಿದ್ರು? ದಿಲ್ಲಿಯಿಂದ ಕರ್ಕೊಂಬಂದು ಇಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ. ಇವಾಗ ನಾಟ್ ಇವನ್ ಎನ್ MLC ಆಗ್ಲಿಲ್ವಾ? ಹಾಗೇನಿಲ್ಲ, ಭಾರತದ ಚರಿತ್ರೆಯಲ್ಲಿ ಅಂತ ತುಂಬಾ ಇದೆ. ಯಾರೋ ಒಬ್ಬರನ್ನ ಮಾಡ್ಕೋತಾರೆ ಅಲ್ಟಿಮೇಟ್ಲಿ. ಆದರೆ ಜನ ಬಹುಶಃ ನರೇಂದ್ರ ಮೋದಿದು ಗ್ಯಾರಂಟಿನೋ ಅಥವಾ ಇದನ್ನು ಒಪ್ಪೋದ್ರ ಅಂತ ನಂಬಿಕೆಯಲ್ಲಿ ಇನ್ನೂ ಮೋದಿ ಅದನ್ನು ಕಳ್ಕೊಂಡಿಲ್ಲ ಹೇಳಿದ್ದನ್ನ. ಹಾಗಾಗಿ ನಮ್ಮ ಘನತೆವೆತ್ತ ನಾಯಕರಿದಾರಲ್ಲ, ಅಪೋಸಿಷನ್ ಲೀಡರು, ಇಲ್ಲಿ ರಾಜ್ಯದಲ್ಲ ಸರ್, ಅಲ್ಲಪ್ಪ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಇದಾರಲ್ಲ, ಸಂವಿಧಾನ ರೆಡ್ ಬುಕ್ ಸಂವಿಧಾನ ತೋರಿಸ್ತೀರಲ್ಲ, ಎಸ್ ಸಿ ಕ್ಷೇತ್ರಗಳೆಲ್ಲ ಅವ್ರಿಗೆ ಹೋಗಿದೆ. ಹೌದು. ಯಾರಿಗೆ? ಬಿಜೆಪಿ. ಯಾಕೆ ಹೋಯ್ತು? ವೈ? ಸಂವಿಧಾನ ಬದಲಾವಣೆ ಮಾಡುತ್ತೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದ್ರು ಸರ್. ಹಿಡ್ಕೊಂಡ್ರೆ ಸಾಲದು. OBC ಗಳಿಗೆ ಅನ್ಯಾಯ, ಹಿಂದುಳಿದ ವರ್ಗಗಳಿಗೆ ಜಾತಿ. ಯಾರಿಗೋಗಿದೆ OBC ವೋಟ್ಸ್? ಈಗ ಬಿಜೆಪಿ ಕಡೆನೇ ಹೋಗಿದೆ. ವಾಟ್ ಪಾಲಿಟಿಕ್ಸ್ ಕಾಂಗ್ರೆಸ್ ಇಸ್ ಡೂಯಿಂಗ್? ದಿಲ್ಲಿನಲ್ಲಿ ನೀವು ಏನು ಮಾಡಿದ್ರು ಗೆಲ್ತಿರ್ಲಿಲ್ಲ. ಶಿವಕುಮಾರ್ನ ಕರ್ಕೊಂಡೋಗಿ ದಿಲ್ಲಿಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸ್ಬಿಟ್ಟು ಇಲ್ಲಿ ಟೈಪೆ ಅಲ್ಲೂ ಇಡಿಸಿ ಹಿಂಗೆ ಇಡಿಸ್ಕೊಂಡು ಫೋಟೋ ತೆಗಿಸ್ಕೊಂಡ್ರಲ್ಲ, ಯಾಕೆ ವರ್ಕ್ ಆಗಲಿಲ್ಲ? ನಂಬಲಿಲ್ಲ ಅಲ್ರಿ. ಕ್ಯಾಡರ್ ಇಲ್ಲ, ಪಕ್ಷ ಇಲ್ಲ, ಲೀಡರ್ಗಳು ಇಲ್ಲ. ಕರ್ನಾಟಕದಲ್ಲಿ ಕ್ಯಾಡರ್ ಇನ್ನೂ ಬದುಕಿದೆ, ಪಕ್ಷ ಇದೆ, ಅದಕ್ಕೆ ಗೆಲ್ತಾ ಇದ್ದೀರಿ. ರಾಹುಲ್ ಗಾಂಧಿಯಿಂದ ಅಲ್ಲ, ಇಲ್ಲಿರೋ ಲೀಡರ್ಸ್ಗಳಿಂದ. ಗೆದ್ದ ತಕ್ಷಣ ರಾಹುಲ್ ಗಾಂಧಿ ಅನ್ನೋದು, ಬಟ್ ಅವರಿಗೆ ಅನಿವಾರ್ಯ ಸರ್, ಅಂದೇ ಇದ್ರೆ ಎಂಥದ್ದು ಇಲ್ಲ. ರಾಹುಲ್ ಗಾಂಧಿ ಇರಲಿ ಇಲ್ಲದೆ ಇರಲಿ, ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇದ್ದೀರಿ, ಗೆಲ್ತೀರಿ ಅಷ್ಟೇ, ಅಥವಾ ಫೈಟ್ ಮಾಡ್ತೀರಿ ಚೆನ್ನಾಗಿ. ಅಲ್ಲಿ ಕ್ಯಾಡರ್ ಇಲ್ಲ, ಹೇಳೋನಿಲ್ಲ, ಕೇಳೋನಿಲ್ಲ. ನೀವು 2,500 ಬೇಡ 10,000 ಅಂತ ಘೋಷಿಸಿದ್ರೆ ಅಯ್ಯೋ ಬೋಳೆಗಳನ್ನು ತಂದು ಅಂತ ಬಿಟ್ಬಿಡೋರು. ಸುಳ್ಳು ಹೇಳ್ತಾರೆ ಇವರು ಅಂತ. ಯಾಕೆ ನೀವು ಕೆಲಸ ಮಾಡ್ತಿಲ್ಲ ಉತ್ತರ ಪ್ರದೇಶದಲ್ಲಿ? ಇದಕ್ಕೆ. ಯಾಕೆ ನೀವು ಕೆಲಸ ಮಾಡೋಕ್ಕಾಗಲ್ಲ ಬಿಹಾರಲ್ಲಿ? ಇದಕ್ಕೆ. ಯಾಕೆ ದಿಲ್ಲಿಲಾಗಲ್ಲ? ಇದಕ್ಕೆ. ಯಾಕೆ ಮಹಾರಾಷ್ಟ್ರಲ್ಲಿ ಮಕಾಡೆ ಮಲ್ಕತ್ತೀರಿ? ಇದಕ್ಕೆ. ಯಾಕೆ ಬಿಹಾರಲ್ಲಿ ಮಲ್ಕತ್ತೀರಿ? ಇದಕ್ಕೆ. ಯಾಕೆ ಗುಜರಾತಲ್ಲಿ ಮಲ್ಕತ್ತೀರಿ? ಇದಕ್ಕೆ. ಅದನ್ನು ರಿಪೇರಿ ಮಾಡ್ಕೊಳ್ದೆ ಹಿಂಗೆ ಪುಸ್ತಕ ಹಿಡ್ಕೊಂಡು ಹಿಂಗೆ ಅಂದರೆ ವರ್ಕ್ ಆಗಲ್ಲ. 100 ವರ್ಷ ಮಾಡಿದ್ರು ಆಗಲ್ಲ. ಎಸ್. ಇನ್ನು ದೆಹಲಿಯಲ್ಲಿ ಆಪ್ ಮಕಾಡೆ ಮಲಗಿದೆ, ಬಿಜೆಪಿ ಲಕಲಕ ಅಂತಿದೆ. ಹೊತ್ತಲಿಯ ಜನ್ಮದಲ್ಲಿ ನಮ್ಮನ್ನು ಸೋಲಿಸೋಕೆ ಬಿಜೆಪಿಗೆ ಆಗೋದೇ ಇಲ್ಲ ಅಂತ ಕೇಜ್ರಿವಾಲ್ ಹಿಂದೆ ಒಮ್ಮೆ ಡೈಲಾಗ್ ಹೊಡೆದಿದ್ರು. ಸೊ ಈ ಅಹಂಕಾರಕ್ಕೆ ತಕ್ಕ ಬೆಲೆ ತತ್ತಬೇಕಾಗತ್ತೆ ಅಂತ ಮನೋಜ್ ತಿವಾರಿ ಅವರೆಲ್ಲ ಮಾತನಾಡಿದ್ದಾರೆ. ಟೀಕೆಗಳು ಬಂದಿವೆ. ಕೇಜ್ರಿವಾಲ್ ಮತ್ತೆಂದಿಗೂ ಅಧಿಕಾರಕ್ಕೆ ಬರಲ್ಲ ಅಂತ ಕೌಂಟರ್ ಎಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳದು. ಯಾರು ಬರಲ್ಲ ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವತ್ತವ್ರು ಹೇಳಿದ್ರು ಸಾರ್ವಜನಿಕ ಭಾಷಣದಲ್ಲಿ, ಎಂದೆಂದಿಗೂ ಬಿಜೆಪಿ ನಮ್ಮನ್ನು ಸೋಲ್ಸಕ್ಕಾಗಲ್ಲ ಅಂತೇಳಿ ಅಲ್ವಾ? ಹೌದು ಸರ್. ಯಾರಾದರೂ 35 ವರ್ಷದಿಂದ ಹೇಳಿದ್ರ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಈ ತರ ಅಂತ? ಯಾರು ನಂಬಕ್ಕೂ, ಎಕ್ಸೆಪ್ಟ್ ವಾಜಪೇಯಿ ಹೇಳಿದಾಗ, ಸೂರಜ್ ಆಯೇಗಾ ಡೂಬೇಗಾ ಫಿರ್ ಸೆ ಆಯೇಗಾ, ಕಮಲ್ ಖಿಲೇಗಾ ಅಂತ ನಕ್ಕಿದ್ರು. ಹೌದು. ಈಗ ನಗಂಗಿಲ್ಲ. ಸಮಯ